ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪಿ ಜಿ ಟಿ ಟಿ ಕಡ್ಡಾಯನ ಏನು ಕ್ಲಾರಿಟಿ ಕೊಡಿ ಅಂತ ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು. ನಾವು ಪ್ರತಿ ವಿಡಿಯೋದಲ್ಲಿ ನಾವು ಕ್ಲಾರಿಟಿ ಕೊಟ್ಟರು ಕೂಡ ಪದೇ ಪದೇ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಕ್ಲಾರಿಟಿನ ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಂದ್ಬಿಟ್ಟು ನಿಮಗೆ ಎಚ್ ಎಸ್ ಟಿ ಆರ್ಗೆ ಇನ್ನೂ ಕೂಡ ಅಧಿಕೃತ ಆದೇಶ ಕೂಡ ಆಗಿಲ್ಲ. ಏನಂದ್ರೆ ನಿಮಗೆ ಟಿ ಟಿ ಪಿ ಜಿನ ಕಂಪಲ್ಸರಿ ಕೂಡ ಮಾಡ್ತಾರಾ ಅಂತ ಹೇಳಿ ಅಧಿಕೃತ ಆದೇಶ ಆಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ವೆಬ್ಸೈಟ್ಗಳು ಏನ್ ಮಾಡ್ತಿದಾವೆ ಅಂದ್ರೆ ಮಾಹಿತಿಯನ್ನ ಕೊಡ್ತಾ ಇದಾವೆ. ಏನಂದ್ರೆ ಹೌದು ಟಿ ಟಿ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಇಸ್ ಮ್ಯಾಂಡೇಟರಿ ಆಗಿದೆ ಫಾರ್ ಹೈಸ್ಕೂಲ್ ಟೀಚರ್ಸ್ ಎಚ್ ಎಸ್ ಟಿ ಆರ್ ಕೋರ್ಸಸ್ಗಳಿಗೆ ಅಂತ ಹೇಳಿ ಹೇಳಿದ್ದಾರೆ. ನೀವು ಲೈಕ್ ನಿಮಗೆ ವ್ಯಾಲಿಡ್ ಟಿ ಟಿ ಸರ್ಟಿಫಿಕೇಟ್ ಅಥವಾ ಸಿ ಟಿ ಟಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತೇಳಿ ಕೆಲವೊಂದು ವೆಬ್ಸೈಟ್ಗಳು ಕೂಡ ಹೇಳ್ತಾ ಇದ್ದಾವೆ. ನೋಡಬಹುದು ನೀವು ಇದನ್ನ ಕರ್ನಾಟಕ ಎಜುಕೆರಿಯರ್ಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದೆ. ಇದು ಅಭ್ಯರ್ಥಿಗಳಲ್ಲಿ ಆತಂಕ ಆಗಿದೆ. ಟಿ ಟಿ ಕಂಪಲ್ಸರಿ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಅಧಿಕೃತ ಆದೇಶ ಕೂಡ ಮಾಡಿಲ್ಲ. ಬಟ್ ಇಲಾಖೆ ಕಡೆಯಿಂದ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಮಾಹಿತಿಗಳು ಕೂಡ ಬರ್ತವೆ. ಅಧಿಕಾರಿಗಳು ಕೂಡ ಹೇಳ್ತಾರೆ, ಕೆಲವರು ಆಕಾಂಕ್ಷಿಗಳು ಸ್ಪರ್ಧಾತ್ಮಿಗಳು ಹೋಗ್ತಾರೆ. ಆಗ ಒಂದು ಗೊಂದಲ ಕೂಡ ಇದೆ. ಈ ಹಿಂದೆ ಏನ್ ಹೇಳಿದ್ರು ಅಂದ್ರೆ ಇಲ್ಲ, ಆ ರೀತಿ ಇಲ್ಲ, ಇನ್ನು ಕೂಡ ನಾವು ಚಿಂತನೆ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಆರ್, ಪಿ ಎಸ್ ಟಿ ಆರ್ದು ಬ್ಯಾಕಪ್ ಸ್ಕೋರ್ ಮಾತ್ರ ಬಂತು. ಎಚ್ ಎಸ್ ಟಿ ಆರ್ದು ಯಾವುದೇ ರೀತಿ ಬಂದಿಲ್ಲ. ನಿಮಗೆ ಅಂತಿಮವಾಗಿ ಹೊಸ ಸಿ ಅಂಡ್ ಆರ್ ರೂಲ್ಸ್ ಬಂದ್ರೆ ಮಾತ್ರ ನಿಮಗೆ ಅಲ್ಲಿ ಒಂದು ಮಟ್ಟದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಟೆಟ್ ಕಡ್ಡಾಯನ ಇಲ್ವಾ ಅಂತ. ಸದ್ಯದ ಮಟ್ಟಿಗೆ ಆ ರೀತಿ ಯಾವುದೇ ರೀತಿ ಅಧಿಕೃತ ಆದೇಶ ಕೂಡ ಮಾಡಿಲ್ಲ. ನಾವು ಈ ರೀತಿ ಥರ್ಡ್ ಪಾರ್ಟಿನ ನೋಡಬಾರ್ದು, ಅಧಿಕೃತ ಆದೇಶ ನೋಡಬೇಕು. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಕೆಲವರು ಏನ್ ಹೇಳಿದ್ದಾರೆ ಅಂದ್ರೆ ಲೈಕ್ ಹೌದು ಎಲಿಜಿಬಲ್ ಆಗ್ಬೇಕಂದ್ರೆ ನೀವು ಕಂಪಲ್ಸರಿ ನಿಮಗೆ ಗ್ರಾಜುಯೇಷನ್ ಬೀಡ್ ಮಾಮೂಲಿ ಅದೆಲ್ಲ ಓಕೆ, ಬಟ್ ನಿಮಗೆ ಟಿ ಟಿ ಪಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪಿ ಜಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಪಿ ಜಿ ಇಸ್ ನಾಟ್ ಕಂಪಲ್ಸರಿ ಫಾರ್ ಎಚ್ ಎಸ್ ಟಿ ಆರ್ ಪೋಸ್ಟ್ ಅಂತ ಹೇಳಿದ್ದಾರೆ. ಇಟ್ ಮೇನ್ಲಿ ರಿಕ್ವೈರ್ಡ್ ಫಾರ್ ಪಿ ಯು ಲೆಕ್ಚರ್ಸ್ ರೋಲ್ಸ್. ನೀವೇನಾದ್ರೂ ಪಿ ಯು ಲೆಕ್ಚರ್ಸ್ ರೋಲ್ಗಳಿಗೆ ಏನಾದರೂ ನೀವು ಹೋಗ್ಬೇಕು ಅಂತ ಇದ್ರೆ ಮಾತ್ರ ನಿಮಗೆ ಪಿ ಜಿ ಕಂಪಲ್ಸರಿ ಇರುತ್ತೆ. ಪಿ ಜಿ ಬಂದ್ಬಿಟ್ಟು ಎಚ್ ಎಸ್ ಟಿ ಆರ್ ಪೋಸ್ಟ್ಗಳಿಗೆ ಕಂಪಲ್ಸರಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಏಜ್ ಲಿಮಿಟ್ ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಥರ್ಡ್ ಪಾರ್ಟಿ ವೆಬ್ಸೈಟ್ ಹೇಳಿರೋದನ್ನ ನಾವು ಯಾವುದೇ ರೀತಿ 100% ಜೆನ್ಯೂನ್ ಅಂತ ಹೇಳೋದಿಲ್ಲ. ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿಗಳು ಕೂಡ ಇರುತ್ತೆ, ಅದನ್ನು ಹೇಳಿರ್ತಾರೆ. ಬಟ್ ನಿಮಗೆ ಅಧಿಕೃತವಾಗಿ ಮಾಹಿತಿ ಬಂದ್ರೆ ಮಾತ್ರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದರ ಮಟ್ಟಿಗೆ ಎಲ್ಲ ಊಹಾಪೋಹಗಳನ್ನ ನಂಬಕ್ ಹೋಗಬೇಡಿ. ನೀವು ನಿಮ್ಮ ಪಡೆಗೆ ತಯಾರಿ ಮಾಡ್ಕೊಳ್ಳಿ. ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಟಿ ಟಿ ನಿಮಗೆ ಗೊತ್ತಿರೋ ಹಾಗೆ ಮುಂಚೆ ಅಪ್ ಟು 7 ಇಯರ್ ವರೆಗೂ ಇತ್ತು. ಲೈಕ್ ಒಂದು ಬಾರಿ ನೀವು ಟೆಟ್ ನ ಕೂಡ ಬರೋದ್ರೆ ಅದು 7 ವರ್ಷದವರೆಗೂ ವ್ಯಾಲಿಡ್ ಆಗಿತ್ತು. ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಅನ್ಲಿಮಿಟೆಡ್ ಆಗಿ ನಿಮಗೆ ಟಿ ಟಿ ಲೈಫ್ ಟೈಮ್ ವ್ಯಾಲಿಡಿಟಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ವ್ಯಾಲಿಡ್ ಟಿ ಟಿ ಸರ್ಟಿಫಿಕೇಟ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಲೈಕ್ ನೀವು ಟಿ ಟಿನ ಕಂಪಲ್ಸರಿ ಪಾಸ್ ಮಾಡಬೇಕು ಅಂತೇಳಿ ಈ ಕೆಲವೊಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಕೂಡ ಹೇಳ್ತಾ ಇದ್ದಾವೆ. ಬಟ್ ನಿಮಗೆ ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಅಧಿಕೃತ ಆದೇಶ ಬರೋವರೆಗೂ ನೀವು ಕಾಯಬೇಡಿ. ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಆಗಿರಲಿ ಅಂತ ಹೇಳಿಕೆ ಕೊಟ್ಟೆ. ಬಟ್ ಇದು ಗೊಂದಲ ಕೂಡ ಆಗಬಾರ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಕೆಲವೊಂದು ಆರ್ಟಿಕಲ್ಸ್ಗಳು ಕೆಲವೊಂದು ಹೇಳ್ತಾ ಇರೋದೇನಂದ್ರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಇಲ್ಲಿ ಎಚ್ ಎಸ್ ಟಿ ಆರ್ಗೆ ಪಿ ಜಿ ಮ್ಯಾಂಡೇಟರಿ ಇಲ್ಲ, ಬಟ್ ಟಿ ಟಿ ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾವೆ. ಬಟ್ ಅಧಿಕೃತ ಆದೇಶ ಬರೋವರೆಗೂ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ನಿಮಗೆ ಅಧಿಕೃತ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.